ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ರೇಷನ್ ಕಾರ್ಡ್ನ ಬಗ್ಗೆ ನಾನು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಬಗ್ಗೆ ಏನು ಅಪ್ಡೇಟ್ ಅಂತ ಹೇಳಿದರೆ ಈ ಮಂತಲ್ಲಿ ರೇಷನ್ ಸಿಗ್ತಾ ಇಲ್ಲ. ಸುಮಾರಷ್ಟು ಎಲ್ಲ ಕಡೆ ಅಂತ ಹೇಳ್ತಾ ಇಲ್ಲ, ಸುಮಾರಷ್ಟು ಕಡೆ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ. ಕಾರಣ ರೇಷನ್ ಅಂಗಡಿಯ ಮಾಲೀಕರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ. ಸೊ ಇವರು ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ರೇಷನ್ ಸಿಗ್ತಾ ಇಲ್ವಾ, ಎಲ್ಲರಿಗೂ ಸಿಗ್ತಾ ಇಲ್ಲ ಅಥವಾ ಪರ್ಟಿಕ್ಯುಲರ್ ಇಂಥದ್ದೇ ಎರಡು ರೇಷನ್ ಸಿಗ್ತಾ ಇಲ್ವಾ ಅಂತ ಹೇಳಿ ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು ಶಾಪಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ನನ್ನ ಹಿಂದ್ಗಡೆ ಎಲ್ಲ ಸ್ವಲ್ಪ ಐಟಮ್ಸ್ ಕಾಣ್ತಾ ಇದೆ. ಸೊ ಯಾರನ್ನು ಅನ್ಯತೆ ಭಾವಿಸ್ಬೇಡಿ ಅಂತ ಹೇಳ್ತೀನಿ. ಇವಾಗ ರೇಷನ್ ಕಾರ್ಡ್ ಬಗ್ಗೆ ನೋಡೋದಾದರೆ, ರೇಷನ್ ಕಾರ್ಡಿಗೆ ನೀವು ಫಸ್ಟ್ ಏನಾದ್ರು 10ನೇ ತಾರೀಕು ಬಂತು ಅಂತ ಹೇಳಿದ್ರೆ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ರೇಷನನ್ನು ತೊಗೊಳೋವಂಥದ್ದಿದೆ. ಅಂದರೆ 10ನೇ ತಾರೀಕು ಒಳಗಡೆ ಕೊಡ್ತಾರೆ ಅಥವಾ 10ನೇ ತಾರೀಕಿಂದ ರೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರು ನ್ಯಾಯಬೆಲೆ ಅಂಗಡಿಗಳಿಗೆ ರೇಷನ್ ತರಲಿಕ್ಕೆ ಹೋಗ್ತಿರಲ್ವ, ನಿಮ್ಮ ವಾರ್ಡ್ದಾಗಿರ್ಬೋದು, ನಿಮ್ಮ ಏರಿಯಾದಾಗಿರ್ಬೋದು, ಅಲ್ಲಿ ರೇಷನ್ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಹೊರಗಡೆ ಪಟ್ಟಿಯನ್ನು ಅಂಟಿಸಿದ್ದಾರೆ. ಯಾವ ಪಟ್ಟಿ ಅಂತ ಹೇಳಿದರೆ ರೇಷನ್ ಕಾರ್ಡು ಯಾರ್ಯಾರ್ದೆಲ್ಲ ಕ್ಯಾನ್ಸಲೇಷನ್ ಆಗಿದೆ ಅಂಥವರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಹೊರಗಡೆ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಫಸ್ಟ್ ಓದಿದ ತಕ್ಷಣ ಏನು ಮಾಡಬೇಕಂತ ಹೇಳಿದರೆ ಆ ಪಟ್ಟಿಯನ್ನು ನೋಡಬೇಕು. ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದನ್ನು ಇಲ್ವಾ ಅನ್ನೋದನ್ನು ಇದನ್ನು ಫಸ್ಟಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗಿದೆ. ರೇಷನ್ ಕಾರ್ಡು ತುಂಬ ಜನದ್ದು ಕ್ಯಾನ್ಸಲ್ ಆಗ್ತಾ ಇದೆ. ನಾನು ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀನಿ, ಅದು ನಿಮಗೂ ಗೊತ್ತಿರೋ ವಿಚಾರನೇ. ಸೊ ಇದೊಂದು ರೇಷನ್ ಕಾರ್ಡ್ ಪಟ್ಟಿಯನ್ನು ನೀವೆಲ್ಲರೂ ನೋಡಿ ನಿಮಗೆ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆನಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ರೇಷನ್ ಕಾರ್ಡ್ ಮಾಲೀಕರು ಯಾಕೆ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ರೇಷನ್ ಕಾರ್ಡ್ ಮಾಲೀಕರು ಬಂದು ಅವರು ಒಂದು ಕಾಂಟ್ರಾಕ್ಟ್ ಬೇಸ್ ಅಥವಾ ಒಂದು ಏನಂತ ಹೇಳ್ತಾರೆ ಟೆಂಡರ್ ಬೇಸ್ ಅವರು ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸ್ತಾ ಇರ್ತಾರೆ. ಸೊ ಅವ್ರಿಗೇನಾಗಿದೆ, ಸರ್ಕಾರದ ಕಡೆಯಿಂದ ಒಂದಷ್ಟು ಕಮಿಷನ್ ರೂಪದಲ್ಲಿ ಹಣ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಇವಾಗ ಏನಾಗಿದೆ, ಕಳೆದ ಒಂದಷ್ಟು ತಿಂಗಳುಗಳಿಂದ ರೇಷನ್ ಮಾಲೀಕರಿಗೆ ಹಣ ಹೋಗಿಲ್ಲ. ಅಂದರೆ ಅವರಿಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಕಮಿಷನ್ ಆಗಿರ್ಬೋದು ಅಥವಾ ಒಂದು ಅಮೌಂಟ್ ಅವರಿಗೆ ಹೋಗಿಲ್ಲದೆ ಇರೋ ಕಾರಣ ಅವ್ರು ಏನು ಮಾಡಿದ್ದಾರೆ, ನಾವು ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯೋದಿಲ್ಲ, ರೇಷನ್ನ ಕೊಡೋದಿಲ್ಲ. ನಾವು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಒಂದು 60 to 70% ಏರಿಯಾಗಳಲ್ಲಿ ಈ ಒಂದು ಸ್ಟ್ರೈಕ್ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸೊ ನೀವು ಈ ವಿಡಿಯೋ ನೋಡ್ತಾ ಇರೋರು ನೀವು ಯಾವ ಜಿಲ್ಲೆಯವರು ಇದ್ದೀರಾ, ನಿಮಗೆ ರೇಷನ್ ಸಿಕ್ಕಿದೆನಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಅವ್ರೇನು ಮಾಡ್ತಾ ಇದ್ದಾರೆ, ನಮಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರದ ಕಡೆಯಿಂದ ಹಣನ ಕ್ಲಿಯರ್ ಮಾಡಿದರೆ ನಾವು ಎಲ್ಲರಿಗೂ ರೇಷನನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಹೇಳಿದ್ದಾರೆ. ಸೊ ಇವಾಗ ಏನಪ್ಪ ಅಂತೇಳಿದ್ರೆ ಅವ್ರು ಏನಾದರೂ ಇಲ್ಲ ನಮ್ಮಿಂದ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ರೇಷನನ್ನು ಕೊಟ್ಟರೆ ಎನಿವೇ ಫೈನ್ ಎಲ್ಲರಿಗೂ ರೇಷನ್ ಸಿಗುತ್ತೆ. ಅದರ್ವೈಸ್ ಇಲ್ಲ ನಮಗೆ ಸರ್ಕಾರ ಹಣ ಕೊಡೋವರೆಗೂ ನಾವು ರೇಷನನ್ನು ಕೊಡೋದಿಲ್ಲ ಅನ್ನೋದಾದರೆ ಈ ಮಂತು ಬಹುತೇಕ ಎಲ್ಲರಿಗೂ ರೇಷನ್ ಸಿಗೋವಂಥದ್ದು ಕಷ್ಟ ಇದೆ. ಸೊ ಎಲ್ಲರಿಗೂ ಅಂತ ಹೇಳೋದಿಲ್ಲ, 100% ಅಲ್ಲ, ಒಂದು 70%ವರೆಗೂ ಕರ್ನಾಟಕದಲ್ಲಿ ಒಂದು 70% ಪೀಪಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಕೇಳಿ ಬಂದಿದೆ. ಸೊ ಇದು ಯಾವ್ಯಾವ ಏರಿಯಾದಲ್ಲಿ ಅನ್ನೋದು ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ಬಟ್ ಸ್ಟ್ರೈಕ್ ಅಂತೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಮಾಡ್ತಾ ಇದ್ದಾರೆ ಅನ್ನೋದಂತೂ ಖಂಡಿತವಾಗ್ಲೂ ನಿಜ ಇದೆ. ಸೊ ನೀವು ಯಾವ ಏರಿಯಾದವ್ರು ಇದ್ದೀರಾ, ನಿಮಗೆ ರೇಷನ್ ಸಿಕ್ಕಿದೆನಾ ಇಲ್ವಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಯಾರೆಲ್ಲ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.